सबको मेरा प्रणाम। बच्चों, आज हम 10वीं कक्षा के कविता तुलसी के दोहे सीखेंगे। मैं हूँ बसवराजु GM, सरकारी हाईस्कूल मेळेकट्टे, दावणಗೆರೆ तालुकु और जिला। तुलसीदास जी का भावचित्र है यह। दोहों का आशय है, तुलसीदास जी ने इन दोहों में मुखिया के लक्षण, संत का स्वभाव आदि पर प्रकाश डाला है। साथ ही उन्होंने दया धर्म का महत्व, अभिमान, त्याग, विवेकयुक्त व्यवहार, राम पर विश्वास, राम नाम जप इत्यादि का बखान करते हुए सुझाव दिया है कि इंसान को नीतियुक्त जीवन बिताना चाहिए। कवि परिचय। गोस्वामी तुलसीदास हिंदी साहित्य के भक्तिकाल की राम भक्ति शाखा के प्रमुख कवि हैं। तुलसीदास का जन्म सन 1532 में उत्तर प्रदेश के राजापुर में हुआ था। उनके पिता का नाम आत्माराम और माता का उलसी था। कहा जाता है कि जब तुलसीदास जी का जन्म हुआ तब उन्होंने राम नाम का उच्चारण किया था, इसलिए उनके बचपन का नाम राम बोला पड़ा। तुलसीदास भगवान राम के अनन्य भक्त थे। उनकी प्रमुख रचनाएं हैं रामचरितमानस, विनय पत्रिका, गीतावली, दोहावली, कवितावली आदि। सन 1623 को काशी में उनका देहांत हुआ। बच्चों, दोहे को एक बार गाने की कोशिश करेंगे। सुनिए। मुखिया मुकुसो चाहिए कानो पानो कोहेक, मुखिया मुकुसो चाहिए कानो पानो कोहेक, पालय पोसय सकल हंग तुलसी सहित विवेक, तुलसी तुलसी सहित विवेक, जड़ चेतन गुण दोषमया विश्व किन्ह करतार, जड़ चेतन गुण दोषमया विश्व किन्ह करतार, संत हंस गुण गहिम पाय परिहरी वारी विकार, तुलसी परिहरी वारी विकार, दया धर्म का मूल है पाप मूल अभिमान, दया धर्म का मूल है पाप मूल अभिमान, तुलसी दयाना चांडिए जब लग गट में प्राण, तुलसी जब लग गट में प्राण। तुलसी साथी विपत्ति के विद्या विनय विवेक, तुलसी साथी विपत्ति के विद्या विनय विवेक, साहस सुकृति सुसत्यव्रत राम भरोसो हेक, तुलसी राम भरोसो हेक, राम नाम मणि दीप धरो जीहा देहरी द्वार, राम नाम मणि दीप धरो जीहा देहरी द्वार, तुलसी भीतर बाहिरो जो चाहसी उजियार, तुलसी जो चाहसी उजियार। मुखिया
मुकसो चाहिए कान पान को एक, यानी मुखिया यानी नेता, वो नेता मुँह के जैसे होना चाहिए। जैसे मुँह खाने का पीने का काम अकेला करता है। पालय पोसय सकल हंग तुलसी सहित विवेक। मुँह खाने पीने का काम अकेला करता है, मगर हमारा देह के सभी अंगों का पालन पोषण समान रूप से करता है. ಅಂದರೆ ಸಮಾಜದಲ್ಲಿ ಮುಖಂಡನಾಗಿರ್ತಕ್ಕಂಥವನು ಬಾಯಿಯ ತರಹ ಇರಬೇಕು. ಹೇಗೆ ಬಾಯಿಯು ಊಟವನ್ನು ಮಾಡುವುದು, ನೀರು ಮುಂತಾದ ಪಾನೀಯಗಳನ್ನು ಕುಡಿಯುವುದು ಈ ಕೆಲಸವನ್ನು ಮಾಡುತ್ತೆ. ಆದರೆ ದೇಹದ ಎಲ್ಲ ಅಂಗಾಂಗಗಳನ್ನು ಸಮಾನ ರೂಪದಲ್ಲಿ ಅದು ಪಾಲನೆ ಮಾಡುತ್ತೆ, ಪೋಷಣೆ ಮಾಡುತ್ತೆ. ಸಮಾಜದಲ್ಲಿರ್ತಕ್ಕಂತಹ ಮುಖಂಡರು ಸಹ ಎಲ್ಲರನ್ನೂ ಸಹ ಅವರು ಸಮಾನ ರೂಪದಲ್ಲಿ ಜೊತೆಗೆ ಎಲ್ಲರನ್ನೂ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗಬೇಕು. ಎರಡನೇ ದೋಹೆ, ಜಡಚೇತನ ಗುಣದೋಷಮಯ ವಿಶ್ವ ಕಿನ್ಹ ಕರ್ತಾರ್. ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತ ಜಡ ಮತ್ತು ಚೇತನ, ಗುಣ ಮತ್ತು ದೋಷಗಳಿಂದ ನಿರ್ಮಾಣ ಮಾಡಿದ್ದಾನೆ. ಸಂತ ಅಂಶ ಗುಣ ಗಹಿಂಪಾಯಿ ಪರಿಹರಿ ವಾರಿ ವಿಕಾರ. ಈ ಜಗತ್ತಿನಲ್ಲಿ ನಾವು ಹೇಗಿರಬೇಕಪ್ಪ ಅಂತಂದರೆ ಸಂತರ ರೂಪದಲ್ಲಿರಬೇಕು. ಹೇಗೆ ಸಂತರು ಅಂಶದ ರೂಪದಲ್ಲಿ ನೀರನ್ನು ತ್ಯಜಿಸಿ ಕೇವಲ ಹಾಲನ್ನು ಮಾತ್ರ ಕುಡಿಯುತ್ತಿದೆಯೋ, ಹಾಗೆ ನಾವು ಈ ಪ್ರಪಂಚದಲ್ಲಿರ್ತಕ್ಕಂತಹ ಜಡವನ್ನು ದೋಷವನ್ನು ತಿರಸ್ಕಾರ ಮಾಡಿ ಕೇವಲ ಚೇತನ ಗುಣಗಳನ್ನು ಮಾತ್ರ ಹೊಂದಬೇಕು ಅಂತಕ್ಕಂಥದ್ದು. ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ. ದಯೆಯೇ ಧರ್ಮದ ಮೂಲ ಮತ್ತು ಪಾಪದ ಮೂಲ ಅಭಿಮಾನ. ತುಳಸಿ ದಯಾನ ಚಾಂಡಿಯೇ ಜಬ್ ಲಗ್ ಘಟ್ಮಿ ಪ್ರಾಣ. ಇಲ್ಲಿ ತುಳಸಿದಾಸರು ಏನು ಹೇಳಿದ್ರಪ್ಪ ಅಂತಂದೇಳಿದರೆ, ದಯಾನ ಚಾಂಡಿಯೇ, ದಯೆಯನ್ನು ನಾವು ಬಿಡಬಾರದು. ಚಾಂಡಿ ಅಂತಂದೇಳಿದರೆ ಬಿಡಬೇಕು, ನಾ ಚಾಂಡಿಯೇ ಬಿಡಬಾರದು. ಎಲ್ಲಿವರೆಗೂ ಬಿಡಬಾರದು? ಜಬ್ ಲಗ್ ಘಟ್ಮಿ ಪ್ರಾಣ, ನಮ್ಮ ದೇಹದಲ್ಲಿ ಪ್ರಾಣ ಇರೋವರೆಗೂ ಸಹ ನಾವು ದಯೆಯನ್ನು ಬಿಡಬಾರದು. ತುಳಸಿ ಸಾಥಿ ವಿಪತ್ತಿ ಕೆ ವಿದ್ಯಾ ವಿನಯ್ ವಿವೇಕ್ ಸಾಹಸ ಸುಕೃತಿ ಸುಸತ್ಯವ್ರತ ರಾಮ್ ಭರೋಸೋ ಹೇಕ್. ಅಂದರೆ ತುಳಸಿಯ ಪ್ರಕಾರ ವಿಪತ್ತಿನಲ್ಲಿ, ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ಯಾರು ಅಂತಂದೇಳಿದರೆ ಈ ಮೂವರು. ವಿದ್ಯಾ, ನಮ್ಮಲ್ಲಿರ್ತಕ್ಕಂಥ ವಿದ್ಯೆ, ವಿನಯ ಮತ್ತು ವಿವೇಕ. ಜೊತೆಗೆ ನಾವು ಸ್ವಲ್ಪ ಸಾಹಸ, ಸುಕೃತಿ, ಸುಸತ್ಯವ್ರತ ಇವುಗಳನ್ನು ಪಾಲಿಸಿದರೆ ಖಂಡಿತವಾಗಿಯೂ ನಾವು ಆ ವಿಪತ್ತಿನಿಂದ, ಸಂಕಟದಿಂದ ಪಾರಾಗುತ್ತೇವೆ. ಆ ಸಮಯದಲ್ಲಿ ನಾವು ಎದೆಗುಂದದೆ ಸಾಹಸವನ್ನು ಪ್ರದರ್ಶಿಸಬೇಕು. ಕೆಟ್ಟ ಕೆಲಸವನ್ನು ಮಾಡದೆ ಸುಕೃತಿ, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಸುಸತ್ಯವ್ರತ, ಎಂತಹ ಸಂದರ್ಭದಲ್ಲಿ ಸಹ ನಾವು ಸತ್ಯ ಪಾಲನೆ ಬಿಡಬಾರದು ಮತ್ತು ರಾಮನ ಮೇಲೆ ಭರವಸೆಯನ್ನು ಇಡಬೇಕು. ರಾಮ ನಾಮ ಮನಿ ದೀಪ್ ಧರೋ ಜಿಹ ದೇಹರಿ ದ್ವಾರ, ತುಳಸಿ ಬೀತರ್ ಬಾಹಿರೋ ಜೋ ಚಾಹಸಿ ಉಜಿಯಾರ್. ರಾಮನಾಮ ಅಂತಕ್ಕಂಥದ್ದು ಮಣಿದೀಪದ ತರಹ, ಹಣತೆಯ ತರಹ. ಹಣತೆಯನ್ನು ನಾವು ಹೊಸ್ತಿಲಿನಲ್ಲಿ ಹಚ್ಚಿ ಇಟ್ಟಿರುತ್ತೇವೆ, ಆದರೆ ಆ ದೀಪವು ಮನೆಯ ಒಳಗೂ ಮತ್ತು ಹೊರಗೂ ಬೆಳಕನ್ನು ಹರಡುತ್ತದೆ. ಅಂದರೆ ಇದು ಮಣಿದೀಪವನ್ನು ನಾಲಿಗೆಗೆ ಹೋಲಿಸಿದ್ದಾರೆ. ನಾಲಿಗೆಯ ಸಹಾಯದಿಂದ ನಾವು ನಮ್ಮ ಅಂತರಂಗವನ್ನು ಬಹಿರಂಗವನ್ನು
ಶುದ್ಧಿ ಮಾಡ್ಕೋಬೋದು. ಅಂದರೆ ನಮ್ಮ ದೇಹದ ಒಳಗೂ ಮತ್ತು ದೇಹದ ಹೊರಗಿನ ಪ್ರಪಂಚದಲ್ಲಿ ನಾವು ಬೆಳಕನ್ನು ಹರಡಬಹುದು ಅಂತಕ್ಕಂಥದ್ದು ಈ ಮೇಲ್ಕಂಡ ದೋಹೆಗಳ ಸಾರ. ಧನ್ಯವಾದಗಳು.